ನಮಗೆಲ್ಲ ಒಂದು ಸೀಕ್ರೆಟ್ ಗೊತ್ತಾಗಬೇಕು. ಇನ್ಹೆರೆಂಟ್ ಕ್ರಿಯೇಟಿವಿಟಿ ಈ ಯೂನಿವರ್ಸ್ನಲ್ಲಿ, ಅಂದರೆ ಪರಮಾತ್ಮನಲ್ಲಿರುವ ನಿಜವಾದ ಬ್ರಹ್ಮಶಕ್ತಿ ಏನು, ಅವಕಾಶಗಳನ್ನು, ಸಂದರ್ಭಗಳನ್ನು ಎಲ್ಲ ಜೀವಕ್ಕೂ ಸೃಷ್ಟಿ ಮಾಡಿಕೊಡೋದು. ಆಮೇಲೆ ಪಾಸಿಬಿಲಿಟಿನ ತೋರಿಸೋದು. ಇನ್ಫಿನೈಟ್ ಇದೆ, ನೀವು ಬೆಳೀರಿ ಬೆಳೀರಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಾನಾಗಬೇಕು ನೀನು ಅಂತ. ಅಂದರೆ ಜೀವಾತ್ಮ ಪರಮಾತ್ಮನ ಅಟ್ರ್ಯಾಕ್ಷನ್ ಹೇಗೆ ಅಂದರೆ, ಪರಮಾತ್ಮನಿಗೆ ಜೀವಾತ್ಮನನ್ನು ತನ್ನಲ್ಲಿ ಸೇರಿಸ್ಕೋಬೇಕು ಅಂತ, ಒಂದಾಗಬೇಕು. ತಾನು ಜೀವಾತ್ಮನಲ್ಲಿ ತನ್ನನ್ನು ನೋಡಬೇಕು, ಈ ಅಟ್ರಾಕ್ಷನ್ ಇದೆ. ಹಾಗೆ ಆ ಇನ್ಫಿನೈಟ್ ಪಾಸಿಬಿಲಿಟಿನ ತೋರಿಸೋದು ಆ ಯೂನಿವರ್ಸ್ ಕೆಲಸ. ಆದರೆ ಮನುಷ್ಯ ಇಷ್ಟು ಬುದ್ಧಿ ಇದ್ದರೂ ನಾವು ಆ ಬುದ್ಧಿಯನ್ನು ದುರುಪಯೋಗ ಮಾಡಿಕೊಂಡು ಕಂಡೀಷನ್ ಮಾಡ್ಕೊಂಡಿದ್ದೀವಲ್ಲ. ಕಂಡೀಷನ್ ಮಾಡ್ಕೊಂಡಿದ್ದರಿಂದ ಏನಾಗಿದ್ದೀವಿ ನಾವು, ಅವನ ಕೈ ಕೆಳಗೆ ಪಪೆಟ್ಟಾದರೆ ಒಳ್ಳೆಯದು, ಸರಿಯಾದ ರೀತಿಯಲ್ಲಿ ಆಡಿಸ್ತಾನೆ. ಆದರೆ ದಾರ ಕಿತ್ಕೊಂಡು ಸೂತ್ರ ಗಾಳಿಪಟದ ಥರ ಅವನ ಕೈನಲ್ಲಿ ಇಲ್ಲ. ವಿ ಹ್ಯಾವ್ ಬಿಕಮ್ ಬಯೋಲಾಜಿಕಲ್ ರೋಬೋಟ್ಸ್. ನಮ್ಮದೇ ನಾವು ಪ್ರಪಂಚ ಸೃಷ್ಟಿ ಮಾಡಿಕೊಂಡು ದುರಹಂಕಾರದಲ್ಲಿ ನಮ್ಮದೇ ಒಂದು ಕೋಟೆ ಕಟ್ಕೊಂಡು ಒಳಗಡೆ ಸೇರಿಕೊಂಡು ಉಸಿರಾಡೋಕ್ಕೂ ಜಾಗ ಇಲ್ಲದೆ ಹಾಗೆ ಎಲ್ಲ ಅಲ್ಲಲ್ಲೇ ಕೋಟೆಗಳು. ಈಗೋ 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 ನಂದು 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 ನಾನು ನಾನು ನನ್ನ ಪ್ರಪಂಚ ನನ್ನ ಕನಸು. ಒಂದಕ್ಕೊಂದು ಆಚೆ ಬಂದರೆ ಜಗಳ. ಯಾಕೆಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಆಚೆ ಬಂದಾಗ ಎಲ್ಲರೂ ಬನ್ನಿ, ಆಚೆ ಬಂದು ಎಲ್ಲರೂ ಬನ್ನಿ, ಆಚೆ ಎಲ್ಲರೂ ಒಟ್ಟಿಗೆ ಇರೋಣ, ಎಲ್ಲ ಇದು ಸ್ಪಿರಿಚುಯಾಲಿಟಿ. ಆ ಸ್ಪಿರಿಚುಯಾಲಿಟಿನಲ್ಲಿ ಏನಿದೆ? ರಿಲಿಜನ್ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಎಂಥದ್ದು ಇಲ್ಲ. ನಾವು ಸೋಲ್ ಆನ್ ಜರ್ನಿ. ಕಮಾನ್, ವಿಲ್ ಟುಗೆದರ್, ವಿಲ್ ಮೂವ್ ಟುಗೆದರ್. ಅದು ಬರಬೇಕಲ್ವಾ?